ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇವತ್ತಿನ ಜನರಲ್ ಎಕನಾಮಿಕ್ಸ್ ಕ್ಲಾಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಎಕನಾಮಿಕ್ ರೆವಲ್ಯೂಷನ್ಸ್ ಇನ್ ಇಂಡಿಯಾ, ಭಾರತದಲ್ಲಿನ ಆರ್ಥಿಕ ಕ್ರಾಂತಿಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈಗಾಗಲೇ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ KPSC ಎಕ್ಸಾಮಲ್ಲಿ, UPSC ಎಕ್ಸಾಮಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್, PSI, PDO, ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ, ಹೀಗೆ ಹಲವಾರು ಪರೀಕ್ಷೆಗಳಲ್ಲಿ ಎಕನಾಮಿಕ್ ರೆವಲ್ಯೂಷನ್ಸ್ ಇನ್ ಇಂಡಿಯಾ, ಭಾರತದಲ್ಲಿನ ಆರ್ಥಿಕ ಕ್ರಾಂತಿಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ತಾರೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಈ ಎಕನಾಮಿಕ್ ರೆವಲ್ಯೂಷನ್ಸ್ ಇನ್ ಇಂಡಿಯಾ, ಭಾರತದಲ್ಲಿನ ಈ ಆರ್ಥಿಕ ಕ್ರಾಂತಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಭಾರತದ ಆರ್ಥಿಕ ಕ್ರಾಂತಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಸ್ನೇಹಿತರೆ, ಈ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಆರ್ ರಿಮಾರ್ಕೇಬಲ್ ಇನ್ಕ್ರೀಸಸ್ ಇನ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಈಸ್ ನೌನ್ ಆಸ್ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯಲ್ಲಿ ಅಂತಂದ್ರೆ ಆಹಾರ ಧಾನ್ಯಗಳಲ್ಲಿ ಆಗಿರ್ತಕ್ಕಂತಹ ತ್ವರಿತಗತಿಯ ಬದಲಾವಣೆಯನ್ನ, ಕ್ಷಿಪ್ರ ಬದಲಾವಣೆಯನ್ನ ನಾವು ಹಸಿರು ಕ್ರಾಂತಿ ಅಂತ ಕರಿತೀವಿ. ಆಫ್ಟರ್ 1966-67 ರಿಮಾರ್ಕೇಬಲ್ ಇನ್ಕ್ರೀಸಸ್ ಇನ್ ದಿ ಫುಡ್ ಗ್ರೇನ್ ಪ್ರೊಡಕ್ಷನ್. 1967 ನಂತರ ಆಹಾರ ಧಾನ್ಯಗಳಲ್ಲಿ ಆಗಿರ್ತಕ್ಕಂಥ ತ್ವರಿತಗತಿಯ ಬದಲಾವಣೆಯನ್ನ, ಕ್ಷಿಪ್ರ ಬದಲಾವಣೆಯನ್ನ ನಾವು ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ. Dear student friends, this concept was first introduced by Norman Borlaug, Mexico in America, because he is considered father of green revolution. ಈ ಒಂದು ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಅತ್ಯಂತ ವೈಜ್ಞಾನಿಕವಾಗಿ ಬಳಸಿರ್ತಕ್ಕಂಥ ಕೀರ್ತಿ ನಾರ್ಮನ್ ಬೋರ್ಲಾಂಗ್ ಅವರಿಗೆ ಸಲ್ಲುತ್ತೆ. ಇವರು ಅಮೆರಿಕದ ಮೆಕ್ಸಿಕೋ ದೇಶದವರು. ಹಾಗಾಗಿ ನಾರ್ಮನ್ ಬೋರ್ಲಾಂಗ್ ರವರನ್ನ ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ. ಭಾರತದಲ್ಲಿ ಈ ಒಂದು ಹಸಿರು ಕ್ರಾಂತಿಯನ್ನ ಪರಿಚಯ ಮಾಡಿರ್ತಕ್ಕಂಥವರು ತಮಿಳುನಾಡಿನ ಶ್ರೇಷ್ಠ ಒಬ್ಬ ಒಂದು ಕೃಷಿ ತಜ್ಞ MS ಸ್ವಾಮಿನಾಥನ್ ರವರು. MS ಸ್ವಾಮಿನಾಥನ್ ರವರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಈ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಂತೆ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಆಹಾರ ಧಾನ್ಯಗಳು ಹಾಗೂ ಅವುಗಳಲ್ಲಿ ಆಗಿರತಕ್ಕಂಥ ತ್ವರಿತಗತಿಯ ಬದಲಾವಣೆ ಅಂತ ನಾವು ಹೇಳಬೇಕು. ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಂಗ್ ಅಂತ ಹೇಳಿದೀವಿ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ಸ್ ಅಂತೇಳಿ ನಾವು MS ಸ್ವಾಮಿನಾಥನ್ ರವರಿಗೆ ಕರಿತೀವಿ. ಈ ಹಸಿರು ಕ್ರಾಂತಿಯಲ್ಲಿ ಮತ್ತೇನು ವಿಶೇಷತೆ ಇತ್ತು ಅಂತಂದ್ರೆ, ವಿಶೇಷವಾಗಿ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್, ಈ ಒಂದು ಅಧಿಕ ಇಳುವರಿ ಕೊಡ್ತಕ್ಕಂತಹ ಬಿತ್ತನೆ ಬೀಜಗಳನ್ನು ನಾವಿಲ್ಲಿ ಸಂಶೋಧನೆಯನ್ನು ಮಾಡಲಾಗುತ್ತೆ. ಜೊತೆಗೆ ಒಳ್ಳೆ ತಳಿ ತಂತ್ರಜ್ಞಾನವನ್ನು ಕೂಡ ಸಂಶೋಧನೆ ಮಾಡಲಾಗುತ್ತೆ. ಹಾಗಾಗಿ ಹಸಿರು ಕ್ರಾಂತಿಯಲ್ಲಿ ಇನ್ನೊಂದು ವಿಶೇಷವಾಗಿರತಕ್ಕಂತಹ ಅಂಶ ಅಂತಂದ್ರೆ ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್, ಅಧಿಕ ಇಳುವರಿಯನ್ನು ಕೊಡ್ತಕ್ಕಂಥ ಬಿತ್ತನೆ ಬೀಜ ಅಂತೇಳಿ ನಾವು ಕರಿತೀವಿ. ಈ ಹಸಿರು ಕ್ರಾಂತಿಯಲ್ಲಿ ಮೊದಲನೇ ಬಾರಿಗೆ ವೀಟ್ ಅಂಡ್ ರೈಸ್, ಪ್ರಿಫರೆನ್ಸ್ ಫಾರ್ ಫಸ್ಟ್ ಟೈಮ್ ಇನ್ ವೀಟ್ ಅಂಡ್ ರೈಸ್, ಈ ಒಂದು ಗೋಧಿ ಮತ್ತು ಅಕ್ಕಿಯ ಉತ್ಪಾದನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಮೊದಲ ಬಾರಿಗೆ ಕೊಡಲಾಯಿತು. ಇದನ್ನು ಕೂಡ ಕೇಳಿದರೆ ಗೋಧಿ ಮತ್ತು ಅಕ್ಕಿ ಉತ್ಪಾದನೆ. ನಮ್ಮ ದೇಶದಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಗತಿಯನ್ನ ಈ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಸಾಧಿಸಿತು ಅಂತೇಳಿ ನಾವು ಕಲಿತೀವಿ ಸ್ನೇಹಿತರೆ. ಇದರ ಮೇಲೆ ಬಹಳಷ್ಟು ಪ್ರಶ್ನೆ ಕೇಳ್ತಾರೆ, ನೀವು ನೆನಪಿಟ್ಕೋಬೇಕು. 1966-67 ರಿಮಾರ್ಕೇಬಲ್ ಇನ್ಕ್ರೀಸಿಂಗ್ ಇನ್ ಫುಡ್ ಗ್ರೇನ್ ಪ್ರೊಡಕ್ಷನ್. ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ನಾರ್ಮನ್ ಬೋರ್ಲಾಂಗ್, ಮೆಕ್ಸಿಕೋ ಇನ್ ಅಮೆರಿಕಾ. ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ MS ಸ್ವಾಮಿನಾಥನ್. ಹೈ ಯೀಲ್ಡಿಂಗ್ ವೆರೈಟಿ ಸೀಡ್ಸ್, preference for the first time wheat and rice, specially reference in the state of India, Punjab and Haryana. ಎರಡನೇದಾಗಿ ವೈಟ್ ರೆವಲ್ಯೂಷನ್, ಶ್ವೇತ ಕ್ರಾಂತಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, ಮಿಲ್ಕ್ ಪ್ರೊಡಕ್ಷನ್ ಇನ್ ದ ಕಂಟ್ರಿ ಹ್ಯಾಸ್ ಇನ್ಕ್ರೀಸ್ಡ್ ರಿಮಾರ್ಕೇಬಲಿ. ಮಿಲ್ಕ್ ಅಂಡ್ ಅದರ್ ಐಟಮ್ಸ್ ಆಫ್ ಮಿಲ್ಕ್ ಪ್ರಾಡಕ್ಟ್ ಆಫ್ ದಿ ಕಂಟ್ರಿ ರಿಮಾರ್ಕೇಬಲ್ ಇನ್ಕ್ರೀಸ್ ಡ್ಯೂರಿಂಗ್ ದಿ 1960 to 2002. 1960ರಿಂದ 2002ರ ಅವಧಿಯಲ್ಲಿ ಹಾಲು ಹಾಗೂ ಅದರ ಉತ್ಪನ್ನಗಳಲ್ಲಿ ಆಗಿರ್ತಕ್ಕಂತಹ ತ್ವರಿತ ಬದಲಾವಣೆಯನ್ನ ನಾವು ಶ್ವೇತ ಕ್ರಾಂತಿ ಅಥವಾ ಆಪರೇಷನ್ ಫ್ಲಡ್ ಅಥವಾ ವೈಟ್ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಶ್ವೇತ ಕ್ರಾಂತಿ,
ವೈಟ್ ರೆವಲ್ಯೂಷನ್ ಅಂತಾನೂ ಕರೀತಾರೆ, ಆಪರೇಷನ್ ಫ್ಲಡ್ ಅಂತ ಕೂಡ ಕರೀತಾರೆ. ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, ದ ಫಸ್ಟ್ ಟೈಮ್ ಡಾಕ್ಟರ್ ವರ್ಗೀಸ್ ಕುರಿಯನ್ ವಾಸ್ ಸ್ಟಡೀಡ್ ದಿ ವೈಟ್ ರೆವಲ್ಯೂಷನ್. ಹಿ ಈಸ್ ದಿ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಇನ್ ಇಂಡಿಯಾ. ವರ್ಗೀಸ್ ಕುರಿಯನ್ ಅನ್ನುವಂಥವರು ಮೊದಲ ಬಾರಿಗೆ ಈ ಹೈನುಗಾರಿಕೆಯ ಬಗ್ಗೆ, ಶ್ವೇತ ಕ್ರಾಂತಿಯ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನು ವಹಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರೋದ್ರಿಂದ ಹಾಗೂ ಅದರ ಅಭಿವೃದ್ಧಿಗೆ ಶ್ರಮವಹಿಸಿರ್ತಕ್ಕಂಥವರಾಗಿರೋದ್ರಿಂದ ನಾವಿವರಿಗೆ ಶ್ವೇತ ಕ್ರಾಂತಿಯ ಪಿತಾಮಹ, ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, ದ ಫಸ್ಟ್ ಪ್ಲೇಸ್ ಗೋಸ್ ಟು ಗುಜರಾತ್, ದ ಫಾಲೋಡ್ ಬೈ ಕರ್ನಾಟಕ ಟು ಗಾಟ್ ಸೆಕೆಂಡ್ ಪ್ಲೇಸ್ ಟು ಪ್ರೊಡ್ಯೂಸಿಂಗ್ ಆಫ್ ಮಿಲ್ಕ್ ಅಂಡ್ ಅದರ್ ಪ್ರಾಡಕ್ಟ್ಸ್. ಈ ಹಾಲು ಹಾಗೂ ಇತರೆ ಉತ್ಪನ್ನಗಳಲ್ಲಿ ಮೊದಲನೆಯ ಸ್ಥಾನವನ್ನ ಗುಜರಾತ್ ಪಡ್ಕೊಳ್ಳುತ್ತೆ. ಇದನ್ನು ಅನುಕರಣೆ ಮಾಡಿರ್ತಕ್ಕಂಥ ಕರ್ನಾಟಕ ಎರಡನೆಯ ಸ್ಥಾನದಲ್ಲಿದೆ. ಹಾಗಾದ್ರೆ ಈ ಹೈನುಗಾರಿಕೆ ಹಾಗೂ ಹಾಲು ಇತರೆ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ನೀಡತಕ್ಕಂತಹ ಹಾಗೂ ಅವುಗಳಿಗೆ ಬೆಂಬಲ ನೀಡತಕ್ಕಂಥ ಸಂಸ್ಥೆ ಅಂತಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್, NDDB ಅಂತೇಳಿ ನಾವು ಕರಿತೀವಿ. ಈ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅನ್ನ 16 ಜುಲೈ 1965 ಅಲ್ಲಿ ಗುಜರಾತ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಗುಜರಾತ್ನ ಆನಂದ್ ಅನ್ನುವಂಥ ಒಂದು ಪ್ಲೇಸ್ ಅಲ್ಲಿ ಮೊದಲ ಬಾರಿಗೆ ಇದನ್ನ ನಾವು 16ನೇ ಜುಲೈ 1950ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದರ ಸಂಸ್ಥಾಪಕರು ಡಾಕ್ಟರ್ ವರ್ಗೀಸ್ ಕುರಿಯನ್ ರವರು ಆಗಿದ್ರು. ಇದನ್ನ ಅನುಕರಣೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯ ಕರ್ನಾಟಕ 1974ರಲ್ಲಿ ಬೆಂಗಳೂರಲ್ಲಿ ಈ ಒಂದು ಡೈರಿ ಡೆವಲಪ್ಮೆಂಟ್ ಬೋರ್ಡಿನ ಅನುಸಾರವಾಗಿ ಹೈನುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕೆಲವು ವಿಶೇಷವಾಗಿರ್ತಕ್ಕಂಥ ವಿಧಾನಗಳನ್ನು ರೂಪಿಸುತ್ತೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅನ್ನುವಂಥ ಹೆಸರಲ್ಲಿ ಈ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತೆ. ಇದು ಒಂದು ಸಹಕಾರಿ ಸಂಸ್ಥೆಯಾಗಿದ್ದು ಇವತ್ತು ಕರ್ನಾಟಕ ಭಾರತ ದೇಶದಲ್ಲಿ ಹೈನುಗಾರಿಕೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಹಾಲು ಮತ್ತು ಉಪ ಉತ್ಪನ್ನಗಳಲ್ಲಿ ಎರಡನೆಯ ಸ್ಥಾನ ಇದೆ. ಸ್ನೇಹಿತರೆ, ಪ್ರಶ್ನೆಯನ್ನ ಬಹಳಷ್ಟು ಸಾರಿ ಕೇಳಿದ್ದಾರೆ. ಫಾದರ್ ಆಫ್ ವೈಟ್ ರೆವಲ್ಯೂಷನ್, ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ನಾವು ಯಾರಿಗೆ ಕರಿತೀವಿ ಅಂತಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ರವರಿಗೆ ಕರಿತೀವಿ. ಈ ಶ್ವೇತ ಕ್ರಾಂತಿಯಲ್ಲಿ ಮೊದಲನೆಯ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಅಂದ್ರೆ ಗುಜರಾತ್ ಅಂತ ಹೇಳಬೇಕು. ಎರಡನೆಯ ಸ್ಥಾನ ಕರ್ನಾಟಕ ಅಂತ ನಾವು ಹೇಳ್ತೀವಿ. ಗುಜರಾತಿನ ಆನಂದ್ ಅನ್ನುವಂಥ ಪ್ರದೇಶದಲ್ಲಿ ಮೊದಲ ಬಾರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ 16 ಜುಲೈ 1965ರಲ್ಲಿ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ನಾವು ಗುಜರಾತ್ನಲ್ಲಿ ಸ್ಥಾಪನೆ ಮಾಡ್ತೀವಿ. ಕರ್ನಾಟಕದಲ್ಲಿ 1974ರಲ್ಲಿ ಬೆಂಗಳೂರಲ್ಲಿ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಸ್ಥಾಪನೆ ಆಗುತ್ತೆ. ಹಲವಾರು ಸಹಕಾರಿ ಸಂಸ್ಥೆಗಳ ಜೊತೆಗೆ ಇದು ಕಾರ್ಯವನ್ನ ನಿರ್ವಹಿಸತಕ್ಕಂಥ ಸಂಸ್ಥೆ ಇದೆ. ಜೊತೆಗೆ ಆಪರೇಷನ್ ಫ್ಲಡ್ ಆರ್ ವೈಟ್ ರೆವಲ್ಯೂಷನ್ ಇವೆರಡೂ ಕೂಡ ಈ ಒಂದು ಹೈನುಗಾರಿಕೆಗಳಿಗೆ ಹಾಲು ಉತ್ಪನ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರಿಕಲ್ಪನೆಯಾಗಿದೆ ಸ್ನೇಹಿತರೆ. ಥರ್ಡ್ ಒನ್ ಯೆಲ್ಲೋ ರೆವಲ್ಯೂಷನ್, ಹಳದಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಇದ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ರಿಮಾರ್ಕೇಬಲ್ ಇನ್ಕ್ರೀಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಆಯಿಲ್ ಸೀಡ್ಸ್ ಈಸ್ ನೌನ್ ಆಸ್ ಯೆಲ್ಲೋ ರೆವಲ್ಯೂಷನ್. Remarkable increases in the production of oil seeds is known as yellow revolution. This concept was first introduced by Champitroda because he is the father of yellow revolution. In the year of 1986-87, Champitroda was introduced this concept. ಈ ಒಂದು ಪರಿಕಲ್ಪನೆಯನ್ನ 1986-87ರಲ್ಲಿ ಶ್ಯಾಮ್ ಪಿಟ್ರೋಡಾ ಅನ್ನುವಂಥವರು ಪರಿಚಯನ ಮಾಡ್ತಾರೆ. ಇದರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ. ಹಾಗಾಗಿ ನಾವು ಹಳದಿ ಕ್ರಾಂತಿಯ ಪಿತಾಮಹ ಅಂತೇಳಿ ಸ್ಯಾಮ್ ಪಿಟ್ರೋಡಾ ಅವರನ್ನ ಕರಿತೀವಿ. ಡಿಯರ್ ಫ್ರೆಂಡ್ಸ್, ಯೆಲ್ಲೋ ರೆವಲ್ಯೂಷನ್ ಟಾರ್ಗೆಟ್ಸ್ 9 ಆಯಿಲ್ ಸೀಡ್ಸ್ ದಟ್ ಆರ್ ಗ್ರೌಂಡ್ನಟ್, ಮಸ್ಟರ್ಡ್, ಸೋಯಾಬೀನ್, ಸಫ್ಲವರ್, ಸೀಸಮ್, ಸನ್ಫ್ಲವರ್, ನಿಗೇರ್, ಲೈನ್ ಸೀಡ್ ಅಂಡ್ ಕ್ಯಾಸ್ಟರ್. ವಿಶೇಷವಾಗಿ 9 ರೀತಿಯ ಈ ಒಂದು ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರಾಂತಿ ಆಗಿರುತ್ತೆ. ನಿಮ್ಮ ಪ್ರಶ್ನೆ ಕೇಳ್ತಾರೆ, ಯೆಲ್ಲೋ ರೆವಲ್ಯೂಷನ್ ಹಳದಿ ಕ್ರಾಂತಿ ಅಂತಂದ್ರೆ ಎಣ್ಣೆ ಬೀಜಗಳು, ಆಯಿಲ್ ಸೀಡ್ಸ್ ಅಂತ ಅರ್ಥ. ಎಷ್ಟು ರೀತಿಯ ಎಣ್ಣೆ ಬೀಜಗಳು ಅಂತಂದ್ರೆ 9 ರೀತಿಯ ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರಾಂತಿ ಅಂತ ಅರ್ಥ. 1986-87ರಲ್ಲಿ ಸ್ಯಾಮ್ ಪಿಟ್ರೋಡರ್ ಅವರು ಈ ಪರಿಕಲ್ಪನೆಯನ್ನ ಜಾರಿಗೊಳಿಸ್ತಾರೆ. ಅದರ ಒಂದು ಪ್ರಗತಿಗಾಗಿ ಶ್ರಮಿಸ್ತಾರೆ. ಹಾಗಾಗಿ ನಾವು ಇವರನ್ನ ಹಳದಿ ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಬ್ಲೂ ರೆವಲ್ಯೂಷನ್, ನೀಲಿ ಕ್ರಾಂತಿ ಅಂತ ನಾವು ಕರಿತೀವಿ. ಡಿಯರ್ ಫ್ರೆಂಡ್ಸ್,
Blue revolution is refers to the production of fish and other aquatic products. ಮೀನು ಮತ್ತು ಇತರೆ ಸಾಗರೋತ್ತರ ಉತ್ಪನ್ನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಾಂತಿಯನ್ನ ನಾವು ನೀಲಿ ಕ್ರಾಂತಿ, ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ. ಬ್ಲೂ ರೆವಲ್ಯೂಷನ್ ಈಸ್ ರೆಫರ್ಸ್ ಟು ದಿ ಪ್ರೊಡಕ್ಷನ್ ಆಫ್ ಫಿಶ್ ಅಂಡ್ ಅದರ್ ಅಕ್ವಾಟಿಕ್, ಅಂದ್ರೆ ಮೀನು ಹಾಗೂ ಸಾಗರೋತ್ತರ ಉತ್ಪನ್ನಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ರಾಂತಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನೀಲಿ ಕ್ರಾಂತಿ ಅಂತ ನಾವು ಕರಿತೀವಿ. ಈ ಒಂದು ನೀಲಿ ಕ್ರಾಂತಿಯ ಬಗ್ಗೆ ಈ ಒಂದು ಪರಿಕಲ್ಪನೆಯನ್ನ ಪರಿಚಯ ಮಾಡಿರ್ತಕ್ಕಂಥವ್ರು, ಇದರ ಒಂದು ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥವ್ರು ಹೀರಾಲಾಲ್ ಚೌಧರಿ ಹಾಗೂ ಡಾಕ್ಟರ್ ಅರುಣ್ ಕೃಷ್ಣ ಅನ್ನುವವರು. ನಾವಿಲ್ಲಿ ಹೀರಾಲಾಲ್ ಚೌಧರಿಯವರನ್ನ ನೀಲಿ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ, ಫಾದರ್ ಆಫ್ ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ. ನೆನಪಿರ್ಲಿ, ಇಬ್ಬರು ವ್ಯಕ್ತಿಗಳು ಈ ನೀಲಿ ಕ್ರಾಂತಿಯ ಬಗ್ಗೆ, ಮೀನು ಮತ್ತು ಸಾಗರೋತ್ತರ ಉತ್ಪನ್ನಗಳ ಬಗ್ಗೆ ಶ್ರಮಿಸಿದ್ದಾರೆ. ಅದರಲ್ಲಿ ಹರಿಲಾಲ್ ಚೌಧರಿಯವರನ್ನ ನೀಲಿ ಕ್ರಾಂತಿಯ ಪಿತಾಮಹ, ಫಾದರ್ ಆಫ್ ಬ್ಲೂ ರೆವಲ್ಯೂಷನ್ ಅಂತ ನಾವು ಕರಿತೀವಿ. ಅರುಣ್ ಕೃಷ್ಣರವರನ್ನ ನಾವು ಕರೆಯೋದಿಲ್ಲ. ಹಾಗಾದ್ರೆ ಹೀರಾಲಾಲ್ ಮತ್ತು ಅರುಣ್ ಕೃಷ್ಣ ಇಬ್ರು ಕೂಡ ಈ ಒಂದು ಮೀನು ಮತ್ತು ಜಲಚರ ಉತ್ಪನ್ನಗಳಿಗಾಗಿ ಶ್ರಮಿಸಿರ್ತಕ್ಕಂಥವ್ರು ಇದ್ದಾರೆ. 1973ರಲ್ಲಿ ಈ ಒಂದು ಕ್ರಾಂತಿ ಜಾರಿಗೆ ಬರುತ್ತೆ. ನೆನಪಿರ್ಲಿ, ಬ್ಲೂ ರೆವಲ್ಯೂಷನ್ ಇಟ್ ಮೀನ್ಸ್ ಪ್ರೊಡಕ್ಷನ್ ಆಫ್ ಫಿಶ್ ಅಂಡ್ ಅದರ್ ಅಕ್ವಾಟಿಕ್ಸ್. ಮೀನು ಮತ್ತು ಸಾಗರೋತ್ತರ ಉತ್ಪನ್ನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರಾಂತಿಯನ್ನ ನೀಲಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಹೀರಾಲಾಲ್ ಚೌಧರಿ ಅಂಡ್ ಡಾಕ್ಟರ್ ಅರುಣ್ ಕೃಷ್ಣ ವಾಸ್ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಇನ್ 1973. 1973ರಲ್ಲಿ ಹೀರಾಲಾಲ್ ಚೌಧರಿ ಮತ್ತು ಡಾಕ್ಟರ್ ಅರುಣ್ ಕೃಷ್ಣ ಅನ್ನುವಂಥವರು ಈ ಪರಿಕಲ್ಪನೆಯನ್ನ ಬಳಸ್ತಾರೆ. ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, ಇನ್ ದ ಇಯರ್ 2010 and 11, 14 million people workforce in India to dependent fisheries. 2010-11ರಲ್ಲಿ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 14 ಮಿಲಿಯನ್ ಜನಸಂಖ್ಯೆ ಮೀನುಗಾರಿಕೆಯನ್ನ ತಮ್ಮ ವೃತ್ತಿ ಜೀವನವನ್ನಾಗಿ ಮಾಡಿಕೊಂಡಿದೆ. 14 ಮಿಲಿಯನ್. ಈ ಮೀನುಗಾರಿಕೆಯಲ್ಲಿ ವಿಶೇಷತೆಯನ್ನು ಸಾಧಿಸಿರ್ತಕ್ಕಂಥ ಕೆಲವು ರಾಜ್ಯಗಳು ಯಾವಂತಂದ್ರೆ ಕೇರಳ ಮೊದಲನೇ ಸ್ಥಾನದಲ್ಲಿದೆ, ಗುಜರಾತ್ ಎರಡನೆಯ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ ಮೂರನೆಯ ಸ್ಥಾನದಲ್ಲಿದೆ, ತಮಿಳುನಾಡು 4ನೆಯ ಸ್ಥಾನದಲ್ಲಿದೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ 5 ಮತ್ತು 6ನೇ ಸ್ಥಾನದಲ್ಲಿದ್ದಾವೆ ಸ್ನೇಹಿತರೆ. ಫಸ್ಟ್ ಪ್ಲೇಸ್ ಕೇರಳ, ಸೆಕೆಂಡ್ ಗುಜರಾತ್, ಥರ್ಡ್ ಮಹಾರಾಷ್ಟ್ರ, ಫೋರ್ತ್ ತಮಿಳುನಾಡು, ಫಿಫ್ತ್ ಕರ್ನಾಟಕ ಅಂಡ್ ಸಿಕ್ಸ್ತ್ ಆಂಧ್ರ ಪ್ರದೇಶ್. ನಮ್ಮ ದೇಶದಲ್ಲಿ ಈ ಮೀನುಗಾರಿಕೆಯಾಗಿರ್ತಕ್ಕಂಥ ಜಲಚರ ಉತ್ಪನ್ನಗಳಲ್ಲಿ ಆಗಿರ್ತಕ್ಕಂಥ ಒಟ್ಟು ಪ್ರಮಾಣ ಎಷ್ಟು ಅಂತಂದ್ರೆ 12.59 million tons. ಟೋಟಲ್ ಫಿಶ್ ಪ್ರೊಡಕ್ಷನ್ ಇನ್ ಇಂಡಿಯಾ ವಾಸ್ 12.59 million tons. We have exported 1.38 million tons for every year abroad the world. ಒಟ್ಟು 12.59 ದಶಲಕ್ಷ ಟನ್ ಮೀನನ್ನು ನಾವು ಉತ್ಪಾದನೆ ಮಾಡ್ತೀವಿ. 1.38 ದಶಲಕ್ಷ ಟನ್ ಮೀನನ್ನ ವಾರ್ಷಿಕವಾಗಿ ನಾವು ರಫ್ತು ಮಾಡ್ತೀವಿ. ಈ ರಫ್ತು ಮಾಡೋದ್ರ ಮುಖಾಂತರ 45,000 ಕೋಟಿ ವರಮಾನವನ್ನ 2018-19 ವರ್ಷದಲ್ಲಿ, ಹಣಕಾಸು ವರ್ಷದಲ್ಲಿ ನಾವು ಅರ್ನ್ ಮಾಡಿದ್ದೇವೆ. ನೆನಪಿರ್ಲಿ, ಬ್ಲೂ ರೆವಲ್ಯೂಷನ್ ಅಂದ್ರೆ ಮೀನು ಮತ್ತು ಜಲಚರ ಉತ್ಪನ್ನಗಳಿಗೆ ಸಂಬಂಧಿಸಿದೆ. ಈ ನೀಲಿ ಕ್ರಾಂತಿ, ಬ್ಲೂ ರೆವಲ್ಯೂಷನ್ ನ ಪಿತಾಮಹ, ಫಾದರ್ ಅಂತ ಯಾರಿಗೆ ಕರಿತೀವಿ ಅಂತಂದ್ರೆ ಹೀರಾಲಾಲ್ ಚೌಧರಿ ಅವರಿಗೆ ಕರಿತೀವಿ. ಈ ನೀಲಿ ಕ್ರಾಂತಿಯ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರ್ತಕ್ಕಂಥವರಲ್ಲಿ ಹೀರಾಲಾಲ್ ಚೌಧರಿ ಮತ್ತು ಡಾಕ್ಟರ್ ಅರುಣ್ ಕೃಷ್ಣ ಇದ್ದಾರೆ. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 14 ಮಿಲಿಯನ್ ಜನಸಂಖ್ಯೆ, 14 ದಶಲಕ್ಷ ಜನಸಂಖ್ಯೆ ಮೀನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಮೊದಲನೇ ಸ್ಥಾನ ಕೇರಳ, 2ನೇ ಸ್ಥಾನ ಗುಜರಾತ್, 3ನೇ ಸ್ಥಾನ ಮಹಾರಾಷ್ಟ್ರ, 4ನೇ ಸ್ಥಾನ ತಮಿಳುನಾಡು, 5ನೇ ಸ್ಥಾನ ಕರ್ನಾಟಕ, 6ನೇ ಸ್ಥಾನ ಯಾವ್ದಿದೆ ಅಂತಂದ್ರೆ ಆಂಧ್ರ ಪ್ರದೇಶ ಅಂತ ಹೇಳಿ ನಾವು ಹೇಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್ 5ನೇದಾಗಿ ನೋಡೋದಾದ್ರೆ ಗೋಲ್ಡನ್ ರೆವಲ್ಯೂಷನ್, ಸುವರ್ಣ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಡಿಯರ್ ಫ್ರೆಂಡ್ಸ್, ಗೋಲ್ಡನ್ ರೆವಲ್ಯೂಷನ್ ಮೀನ್ಸ್ ರಿಮಾರ್ಕೇಬಲ್ ಇನ್ಕ್ರೀಸಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್, ಎಸ್ಪೆಷಲಿ ಫ್ರೂಟ್ಸ್ ಅಂಡ್ ಹನಿ. ತೋಟಗಾರಿಕೆಯ ಉತ್ಪನ್ನಗಳಲ್ಲಿ ಆಗಿರ್ತಕ್ಕಂಥ ತ್ವರಿತ ಬದಲಾವಣೆಯನ್ನ ಸುವರ್ಣ ಕ್ರಾಂತಿ ಅಂತ ನಾವು ಕರಿತೀವಿ. ತೋಟಗಾರಿಕೆಯಲ್ಲಿ ವಿಶೇಷವಾಗಿ ಈ ಹಣ್ಣುಗಳು ಮತ್ತು ಜೇನು ಉತ್ಪಾದನೆಯಲ್ಲಿ ಆಗಿರ್ತಕ್ಕಂಥ ತ್ವರಿತ ಬದಲಾವಣೆಯನ್ನ
ಕ್ಷಿಪ್ರ ಬದಲಾವಣೆಯನ್ನ ಸುವರ್ಣ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಈ ಸುವರ್ಣ ಕ್ರಾಂತಿಯಲ್ಲಿ ಏನೇನು ಬರುತ್ತೆ? ಫ್ರೂಟ್ಸ್ ಹಣ್ಣುಗಳು ಬರುತ್ತೆ, ಹನಿ ಜೇನುತುಪ್ಪ ಬರುತ್ತೆ, ಕೋಕೋನಟ್ ಬರುತ್ತೆ, ಓಕೆ, ಕ್ಯಾಶ್ಯೂ ನಟ್ಸ್ ಬರುತ್ತೆ ಮತ್ತು ಸ್ಪೈಸಸ್ ಬರುತ್ತೆ. ಇವುಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ವಿಶೇಷವಾಗಿ ನೆನಪಿಟ್ಕೊಂಡಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಣ್ಣು ಮತ್ತು ಜೇನುತುಪ್ಪ ಅಂತ ಕೊಡ್ತಾರೆ, ಫ್ರೂಟ್ಸ್ ಅಂಡ್ ಹನಿ ಅಂತ ಕೊಡ್ತಾರೆ. ಓಕೆ ಡಿಯರ್ ಫ್ರೆಂಡ್ಸ್, ಪ್ಲಾನ್ಡ್ ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡನ್ ರೆವಲ್ಯೂಷನ್ in 1991 to 2003 it helps to remarkable increases in horticultural products. 1991ರಿಂದ 2003ರಲ್ಲಿ ಮಾಡಿರ್ತಕ್ಕಂತಹ ಒಂದು ಯೋಜನಾಬದ್ಧ ಹೂಡಿಕೆಯಿಂದ ಇವತ್ತು ತೋಟಗಾರಿಕೆ ಅಷ್ಟು ಸಮೃದ್ಧವಾಗಿ ಬೆಳವಣಿಗೆ ಆಗಲಿಕ್ಕೆ ಕಾರಣವಾಗಿದೆ ಅಂತೇಳಿ ನಾವು ಕಲಿತೀವಿ. 2019-20ರಲ್ಲಿ ನೋಡೋದಾದ್ರೆ ಉತ್ತರ ಪ್ರದೇಶವನ್ನ ಈ ಮ್ಯಾಂಗೋಸ್ ಕ್ಲಸ್ಟರ್, ಮಾವಿನ ಹಣ್ಣಿನ ಕ್ಲಸ್ಟರ್ ಆಗಿ ಮಾಡಿದ್ದಾರೆ. ಕರ್ನಾಟಕ ಟೊಮ್ಯಾಟೊ ಕ್ಲಸ್ಟರ್ ಆಗಿ ಮಾಡಿದ್ದಾರೆ. ಆಂಧ್ರ ಪ್ರದೇಶ್ ಚಿಲ್ಲಿ ಕ್ಲಸ್ಟರ್ ಆಗಿ ಮಾಡಿದ್ದಾರೆ. ಮಹಾರಾಷ್ಟ್ರವನ್ನ ಆರೆಂಜ್ ಕ್ಲಸ್ಟರ್ ಆಗಿ ಮಾಡಿದ್ದಾರೆ. 4 ರೀತಿಯ ತೋಟಗಾರಿಕಾ ಉತ್ಪನ್ನಗಳ ಕ್ಲಸ್ಟರ್ಗಳನ್ನ, ವಿಭಾಗಗಳನ್ನ ನಾವು ನೋಡ್ತೀವಿ. ಉತ್ತರ ಪ್ರದೇಶ್ ಮ್ಯಾಂಗೋ ಕ್ಲಸ್ಟರ್, ಕರ್ನಾಟಕ ಟೊಮ್ಯಾಟೊ ಕ್ಲಸ್ಟರ್, ಆಂಧ್ರ ಪ್ರದೇಶ್ ಚಿಲ್ಲಿ ಕ್ಲಸ್ಟರ್, ಮಹಾರಾಷ್ಟ್ರ ಆರೆಂಜ್ ಕ್ಲಸ್ಟರ್. ನೀವು ನೆನಪಿಟ್ಕೋಬೇಕು ಸ್ನೇಹಿತರೆ. 6th ಒನ್ ಪಿಂಕ್ ರೆವಲ್ಯೂಷನ್, ಗುಲಾಬಿ ಕ್ರಾಂತಿ ಅಂತ ನಾವು ಕರಿತೀವಿ. ಈ ಪಿಂಕ್ ರೆವಲ್ಯೂಷನ್, ಗುಲಾಬಿ ಕ್ರಾಂತಿ ಅಂತಂದ್ರೆ 3 ಉತ್ಪನ್ನಗಳಿಗಾಗಿ ನಾವು ಗುಲಾಬಿ ಕ್ರಾಂತಿಯನ್ನ ಮಾಡ್ತೀವಿ. ಮೊದಲನೇದು ಆನಿಯನ್, ಈರುಳ್ಳಿಯಲ್ಲಿ ಆಗಿರತಕ್ಕಂಥ ತ್ವರಿತಗತಿಯ ಬದಲಾವಣೆ. ಫಾರ್ಮಾಸ್ಯೂಟಿಕಲ್ಸ್, ಔಷಧ ಉತ್ಪನ್ನಗಳಲ್ಲಿ ಆಗಿರತಕ್ಕಂಥ ಬದಲಾವಣೆ. ಫ್ರಾನ್, ಸಿಗಡಿಯಲ್ಲಿ ಆಗಿರತಕ್ಕಂಥ ಬದಲಾವಣೆ. ಅಂದ್ರೆ ಈರುಳ್ಳಿ, ಔಷಧೋತ್ಪನ್ನ, ಸಿಗಡಿ, ಆನಿಯನ್, ಫಾರ್ಮಾಸ್ಯೂಟಿಕಲ್ಸ್, ಫ್ರಾನ್ಸ್, ಇವುಗಳಲ್ಲಿ ಆಗಿರ್ತಕ್ಕಂಥ ತ್ವರಿತಗತಿಯ ಬದಲಾವಣೆಯನ್ನ ಪಿಂಕ್ ರೆವಲ್ಯೂಷನ್, ಗುಲಾಬಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ 7th ಒನ್ ರೌಂಡ್ ರೆವಲ್ಯೂಷನ್, ವೃತ್ತ ಕ್ರಾಂತಿ ಅಂತ ನಾವು ಕರಿತೀವಿ. ರೌಂಡ್ ರೆವಲ್ಯೂಷನ್, ವೃತ್ತ ಕ್ರಾಂತಿ ಅಥವಾ ದುಂಡನೆಯ ಕ್ರಾಂತಿ. ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, ರಿಮಾರ್ಕೇಬಲ್ ಇನ್ಕ್ರೀಸಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಪೊಟ್ಯಾಟೊ ಈಸ್ ನೌನ್ ಆಸ್ ರೌಂಡ್ ರೆವಲ್ಯೂಷನ್. ಈ ಒಂದು ಆಲೂಗಡ್ಡೆಯಲ್ಲಿ ಆಗಿರ್ತಕ್ಕಂಥ ತ್ವರಿತ ಬದಲಾವಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ದುಂಡನೆಯ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಪೊಟ್ಯಾಟೊ ಇನ್ ಅವರ್ ಕಂಟ್ರಿ ಮಧ್ಯಪ್ರದೇಶ್. ಮಧ್ಯಪ್ರದೇಶ್ ಇಸ್ ದ ಫಸ್ಟ್ ಸ್ಟೇಟ್ ಟು ಪ್ರೊಡ್ಯೂಸಿಂಗ್ ಪೊಟ್ಯಾಟೊ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಲೂಗಡ್ಡೆಯನ್ನು ಉತ್ಪಾದನೆ ಮಾಡತಕ್ಕಂತಹ ನಮ್ಮ ದೇಶದ ಒಂದು ರಾಜ್ಯ ಅಂದ್ರೆ ಮಧ್ಯಪ್ರದೇಶ್ ಅಂತ ನಾವು ಕರಿತೀವಿ. ಓಕೆ, ರೌಂಡ್ ರೆವಲ್ಯೂಷನ್ ಈಸ್ ದ ರೆವಲ್ಯೂಷನ್ ಅಡಾಪ್ಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಟು ಪ್ರೊಡ್ಯೂಸ್ ಪೊಟ್ಯಾಟೊ. ಭಾರತ ಸರ್ಕಾರ ಆಲೂಗಡ್ಡೆಯಲ್ಲಿ ಆಗಿರ್ತಕ್ಕಂಥ ತ್ವರಿತಗತಿಯ ಬದಲಾವಣೆಯನ್ನ ಪ್ರೇರೇಪಿಸೋದಕ್ಕೋಸ್ಕರ ದುಂಡನೆಯ ಕ್ರಾಂತಿ ಅಥವಾ ವೃತ್ತ ಕ್ರಾಂತಿ ಅನ್ನುವಂಥ ಒಂದು ಪರಿಕಲ್ಪನೆಯನ್ನ ಅಳವಡಿಸಿಕೊಳ್ಳುತ್ತೆ. 8th ಒನ್ ರೆಡ್ ರೆವಲ್ಯೂಷನ್, ಕೆಂಪು ಕ್ರಾಂತಿ ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ. ಈ ಕೆಂಪು ಕ್ರಾಂತಿ ಅನ್ನುವಂಥದ್ದು ಟೊಮೆಟೊ ಮತ್ತು ಮಾಂಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರಾಂತಿಯಾಗಿದೆ. ಇನ್ಕ್ರೀಸಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಟೊಮೆಟೊ ಅಂಡ್ ಮೀಟ್. ಈ ಒಂದು ಟೊಮೆಟೊದಲ್ಲಿ ಮತ್ತು ಮಾಂಸದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನ, ಹೆಚ್ಚಳವನ್ನ, ಅವುಗಳ ಉತ್ಪಾದನೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಯನ್ನ ನಾವು ಕೆಂಪು ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಈ ಕೆಂಪು ಕ್ರಾಂತಿಗೆ ವಿಶೇಷತೆಯನ್ನು ಸಾಧಿಸಿರತಕ್ಕಂಥ ರಾಜ್ಯ ಅಂದ್ರೆ ಉತ್ತರಾಖಂಡ್ ಅಂತ ನಾವು ಹೇಳ್ತೀವಿ. ನೆನಪಿಟ್ಕೋಬೇಕು, ರೆಡ್ ರೆವಲ್ಯೂಷನ್ ಈಸ್ ಸ್ಪೆಷಲೈಸೇಷನ್ ಬೈ ಉತ್ತರಾಖಂಡ್. ಓಕೆ, 9th ಒನ್ ಸಿಲ್ವರ್ ರೆವಲ್ಯೂಷನ್, ಬೆಳ್ಳಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಡಿಯರ್ ಫ್ರೆಂಡ್ಸ್, ಸಿಲ್ವರ್ ರೆವಲ್ಯೂಷನ್ ಈಸ್ ಎ ಸ್ಪೆಕ್ಟುಕ್ಯುಲರ್ ಇನ್ಕ್ರೀಸಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಎಗ್ ಅಂಡ್ ಪೌಲ್ಟ್ರಿ ಫಾರ್ಮಿಂಗ್. ಈ ಮೊಟ್ಟೆಯಲ್ಲಿ ಹಾಗೂ ಕುಕ್ಕುಟೋದ್ಯಮದಲ್ಲಿ ಆಗಿರ್ತಕ್ಕಂಥ ಪ್ರಗತಿಯನ್ನು ನಾವು ಬೆಳ್ಳಿ ಕ್ರಾಂತಿ ಅಂತ ನಾವು ಕರಿತೀವಿ. ರಿಮಾರ್ಕೇಬಲ್ ಪ್ರೋಗ್ರೆಸ್ ಇನ್ ಎಗ್ ಅಂಡ್ ಪೌಲ್ಟ್ರಿ ಫಾರ್ಮಿಂಗ್. ಈ ಒಂದು ಮೊಟ್ಟೆಯಲ್ಲಿ ಹಾಗೂ ಕುಕ್ಕುಟೋದ್ಯಮದಲ್ಲಿ ಆಗಿರ್ತಕ್ಕಂತಹ ಪ್ರಗತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬೆಳ್ಳಿ ಕ್ರಾಂತಿ ಅಂತ ಹೇಳಿ ನಾವು ಕರಿತೀವಿ. ಡಿಯರ್ ಸ್ಟೂಡೆಂಟ್ ಫ್ರೆಂಡ್ಸ್, ದಿ ಫಾದರ್ ಆಫ್ ಸಿಲ್ವರ್ ರೆವಲ್ಯೂಷನ್ ಈಸ್ ಇಂದಿರಾ ಗಾಂಧಿ. ನೆನಪಿರ್ಲಿ, ಈ ಒಂದು ಬೆಳ್ಳಿ ಕ್ರಾಂತಿಯ ಫಾದರ್ ಅಂತ ನಾವು ಯಾರಿಗೆ ಕರಿತೀವಿ ಅಂತಂದ್ರೆ ಇಂದಿರಾ ಗಾಂಧಿ ಅವರಿಗೆ ಕರಿತೀವಿ. ದ ಫಾದರ್ ಆಫ್ ಸಿಲ್ವರ್ ರೆವಲ್ಯೂಷನ್ ಈಸ್ ನೌನ್ ಆಸ್ ದಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀಮತಿ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿಯವರನ್ನ ನಾವಿದರ ಪಿತಾಮಹ ಅಂತೇಳಿ ಕರಿತೀವಿ.
10th ಒನ್ ಗ್ರೇ ರೆವಲ್ಯೂಷನ್, ಬೂದು ಕ್ರಾಂತಿ ಅಂತ ನಾವು ಕರಿತೀವಿ. ಡಿಯರ್ ಫ್ರೆಂಡ್ಸ್, ಗ್ರೇ ರೆವಲ್ಯೂಷನ್ ಈಸ್ ರೆವಲ್ಯೂಷನ್ ರಿಲೇಟೆಡ್ ಟು ದಿ ಇನ್ಕ್ರೀಸ್ಡ್ ಆಫ್ fertilizer production. Is it? Increases of fertilizer production is known as grey revolution. ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಆಗಿರತಕ್ಕಂತಹ ಬದಲಾವಣೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬೂದು ಕ್ರಾಂತಿ ಅಂತ ನಾವು ಕರಿತೀವಿ. ನಮ್ಮ ದೇಶದಲ್ಲಿ ಹಲವಾರು ಸಹಕಾರಿ ಸಂಸ್ಥೆಗಳು ಈ ರಾಸಾಯನಿಕ ಗೊಬ್ಬರವನ್ನ ವಿತರಣೆ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೆ. ಅದರಲ್ಲಿ ಎರಡು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಒಂದು ಕ್ರಿಪ್ಕೋ, ಇನ್ನೊಂದು ಇಪ್ಕೋ ಅಂತ ಅರ್ಥ. ಕ್ರಿಪ್ಕೋ ಮೀನ್ಸ್ ಕೃಷಿಕ್ ಭಾರತಿ ಕೋಆಪರೇಟಿವ್ ಇಂಡಿಯಾ ಲಿಮಿಟೆಡ್. ಕೃಷಿಕ್ ಭಾರತಿ ಕೋಆಪರೇಟಿವ್ ಇಂಡಿಯಾ ಲಿಮಿಟೆಡ್, ಕ್ರಿಪ್ಕೋ. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ಇಫ್ಕೋ. ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್, ಇಫ್ಕೋ. ಈ ಸಂಸ್ಥೆಗಳು ನೇರವಾಗಿ ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಹಕಾರಿ ಸಂಸ್ಥೆಗಳು. 11th ಒನ್ ಬ್ರೌನ್ ರೆವಲ್ಯೂಷನ್, ಕಂದು ಕ್ರಾಂತಿ ಅಂತ ನಾವು ಕರಿತೀವಿ. ಓಕೆ, ಪ್ರೊಡಕ್ಷನ್ ಆಫ್ ಲೆದರ್ ಅಂಡ್ ಕೋಕಾ ಈಸ್ ನೌನ್ ಆಸ್ ಬ್ರೌನ್ ರೆವಲ್ಯೂಷನ್. ಈ ಒಂದು ಚರ್ಮದ ಉತ್ಪಾದನೆ ಹಾಗೂ ಕೋಕಾದಲ್ಲಿ ಆಗಿರ್ತಕ್ಕಂಥ ಉತ್ಪಾದನೆಗೆ ನಾವೇನಂತ ಕರಿತೀವಿ ಅಂದ್ರೆ ಕಂದು ಕ್ರಾಂತಿ ಅಂತೇಳಿ ಕರಿತೀವಿ ಸ್ನೇಹಿತರೆ. 12th ಒನ್ ಗೋಲ್ಡನ್ ಫೈಬರ್ ರೆವಲ್ಯೂಷನ್, ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅನ್ನು ನಾವು ಚರ್ಚೆ ಮಾಡಿದ್ವಿ. ಈಗ ಗೋಲ್ಡನ್ ಫೈಬರ್ ರೆವಲ್ಯೂಷನ್, ಸುವರ್ಣ ನಾರಿನ ಕ್ರಾಂತಿ ಅಂತ ನಾವು ಕರಿತೀವಿ. ಡಿಯರ್ ಫ್ರೆಂಡ್ಸ್, ಸಡನ್ ಇನ್ಕ್ರೀಸಸ್ ಇನ್ ದಿ ಜೂಟ್ ಪ್ರೊಡಕ್ಷನ್ ಈಸ್ ನೌನ್ ಆಸ್ ಗೋಲ್ಡನ್ ಫೈಬರ್ ರೆವಲ್ಯೂಷನ್. ಓಕೆ, ಈ ಸೆಣಬಿನ ಉತ್ಪಾದನೆಯಲ್ಲಿ ಆಗಿರ್ತಕ್ಕಂಥ ತ್ವರಿತ ಬದಲಾವಣೆಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸುವರ್ಣ ನಾರಿನ ಕ್ರಾಂತಿ ಅಂತೇಳಿ ಕರಿತೀವಿ. ದ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆಫ್ ಜೂಟ್ ಬೈ ವೆಸ್ಟ್ ಬೆಂಗಾಲ್, ಇಟ್ ಈಸ್ ದಿ ಫಸ್ಟ್ ಸ್ಟೇಟ್ ಇನ್ ಅವರ್ ಕಂಟ್ರಿ ಟು ಪ್ರೊಡ್ಯೂಸಿಂಗ್ ಮ್ಯಾಕ್ಸಿಮಮ್ ಜೂಟ್. ನಮ್ಮ ದೇಶದಲ್ಲಿ ಈ ಸೆಣಬನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ನಾವು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಂತ ಕರಿತೀವಿ ಸ್ನೇಹಿತರೆ. 13 ಒನ್ ಸಿಲ್ವರ್ ಫೈಬರ್ ರೆವಲ್ಯೂಷನ್, ಬೆಳ್ಳಿ ನಾರಿನ ಕ್ರಾಂತಿ ಅಂತ ಕರಿತೀವಿ. ಪ್ರೊಡಕ್ಷನ್ ಇನ್ ಕಾಟನ್, ಈ ಒಂದು ಹತ್ತಿಯಲ್ಲಿ ಆಗಿರತಕ್ಕಂಥ ಉತ್ಪಾದನೆಯನ್ನ ಬೆಳ್ಳಿ ನಾರಿನ ಕ್ರಾಂತಿ, ಸಿಲ್ವರ್ ಫೈಬರ್ ರೆವಲ್ಯೂಷನ್ ಅಂತ ಕರಿತೀವಿ. ಫಸ್ಟ್ ಪ್ಲೇಸ್ ಗೋಸ್ ಟು ಚೈನಾ, ಸೆಕೆಂಡ್ ಪ್ಲೇಸ್ ಇಂಡಿಯಾ. ಜಗತ್ತಿನಲ್ಲಿ ಅತಿ ಹೆಚ್ಚಿನ ಈ ಒಂದು ಹತ್ತಿಯನ್ನು ಉತ್ಪಾದನೆ ಮಾಡತಕ್ಕಂಥ ದೇಶ ಅಂದ್ರೆ ಚೀನಾ ಅಂತ ಕರಿತೀವಿ. ಎರಡನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಹತ್ತಿಯನ್ನು ಎಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಅಂತಂದ್ರೆ ಗುಜರಾತ್ನಲ್ಲಿ. ಗುಜರಾತ್ ಈಸ್ ದಿ ಫಸ್ಟ್ ಸ್ಟೇಟ್ ಟು ಪ್ರೊಡ್ಯೂಸಿಂಗ್ ಹೈಯೆಸ್ಟ್ ಕಾಟನ್ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿಯನ್ನು ಉತ್ಪಾದನೆ ಮಾಡತಕ್ಕಂಥ ರಾಜ್ಯ ಅಂದ್ರೆ ಗುಜರಾತ್ ಅಂತ ನಾವು ಕರಿತೀವಿ ಸ್ನೇಹಿತರೆ. 14th ಒನ್ ಬ್ಲ್ಯಾಕ್ ರೆವಲ್ಯೂಷನ್, ಕಪ್ಪು ಕ್ರಾಂತಿ ಅಂತ ಕರಿತೀವಿ. ಓಕೆ, ಇನ್ಕ್ರೀಸ್ ಇನ್ ದಿ ಪ್ರೊಡಕ್ಷನ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂಡ್ ಬೈ ಪ್ರಾಡಕ್ಟ್ಸ್. ಈ ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಹಾಗೂ ಅದರ ಉಪ ಉತ್ಪನ್ನಗಳಲ್ಲಿ ಆಗಿರತಕ್ಕಂಥ ಬದಲಾವಣೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಕಪ್ಪು ಕ್ರಾಂತಿ ಅಂತ ಕರಿತೀವಿ. ಕಲ್ಲಿದ್ದಲಿನ ಉತ್ಪಾದನೆ ಕೂಡ ನಾವು ಕಪ್ಪು ಕ್ರಾಂತಿ ಅಂತ ಕರೆಯೋದನ್ನ ನೋಡಿದ್ದೀವಿ. ನೀವು ನೆನಪಿಟ್ಕೋಬೇಕು, ಇಂಡಿಯಾ ಈಸ್ ದ ಫಸ್ಟ್ ಕಂಟ್ರಿ ಟು ಮ್ಯಾಕ್ಸಿಮಮ್ ಎಕ್ಸ್ಪೋರ್ಟ್ಸ್ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಕೆಮಿಕಲ್. ಪೆಟ್ರೋಲಿಯಂ ಉತ್ಪನ್ನದ ಉಪ ಉತ್ಪನ್ನಗಳನ್ನ ಜಗತ್ತಿಗೆ ರಫ್ತು ಮಾಡತಕ್ಕಂಥ, ಅತಿ ಹೆಚ್ಚು ರಫ್ತು ಮಾಡತಕ್ಕಂಥ ದೇಶ ಅಂದ್ರೆ ಭಾರತ. ನಿಮಗೆಲ್ಲ ಆಶ್ಚರ್ಯ ಆಗಿರಬೇಕು, 2019-20 ಒಂದು ರಿಪೋರ್ಟ್ ಅನ್ನು ನೋಡಿದ್ರೆ, ಎಕನಾಮಿಕ್ ಸರ್ವೆಯನ್ನು ನೋಡಿದ್ರೆ ಪೆಟ್ರೋಲಿಯಂ ಉಪ ಉತ್ಪನ್ನಗಳನ್ನು ರಫ್ತು ಮಾಡತಕ್ಕಂಥ ಸ್ಥಾನದಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಇರಾನ್, ಇರಾಕ್, ಕುವೈತ್, ಸೌದಿ ಅರೇಬಿಯಾದಿಂದ ನಾವು ಪೆಟ್ರೋಲಿಯಂ ಅನ್ನ, ಕಚ್ಚಾ ಪೆಟ್ರೋಲಿಯಂ ಅನ್ನ, ಕ್ರೂಡ್ ಆಯಿಲ್ ಅನ್ನ ಆಮದು ಮಾಡ್ಕೊಳ್ತೀವಿ. ಆ ಕಚ್ಚಾ ಪೆಟ್ರೋಲ್ನ ಶುದ್ಧೀಕರಿಸಿದ ಮೇಲೆ ಹಲವಾರು ರೀತಿಯ ಉಪ ಉತ್ಪನ್ನಗಳು ನಮಗೆ ಸಿಗುತ್ತೆ. ವೈಟ್ ಪೆಟ್ರೋಲ್ ಸಿಗುತ್ತೆ, ನಾವೆಲ್ಲ ಬಳಸ್ತಕ್ಕಂಥ ನಾರ್ಮಲ್ ಪೆಟ್ರೋಲ್ ಸಿಗುತ್ತೆ, ಕೆರೋಸಿನ್ ಸೀಮೆ ಎಣ್ಣೆ ಸಿಗುತ್ತೆ, ಟಿನ್ನರ್ ಪೇಂಟಿಂಗ್ ಮಾಡಕ್ ಸಿಗುತ್ತೆ, ಗ್ಲೀಸರಿನ್ ನೀವೆಲ್ಲ ಸೌಂದರ್ಯವರ್ಧಕದಲ್ಲಿ ಬಳಸ್ತಕ್ಕಂಥ ವ್ಯಾಸಲಿನ್ ಸಿಗುತ್ತೆ. ಈ ಹಲವಾರು ರೀತಿಯ ಉಪ ಉತ್ಪನ್ನಗಳನ್ನು ತಯಾರಿಸ್ತೀವಿ. ಅತಿ ಹೆಚ್ಚು ಉಪ ಉತ್ಪನ್ನಗಳನ್ನ ವಿದೇಶಗಳಿಗೆ ರಫ್ತು ಮಾಡತಕ್ಕಂಥ ದೇಶ ಅಂದ್ರೆ ಭಾರತ ಅಂತ ನಾವು ಕರಿತೀವಿ. 15th ಒನ್ ಸಫ್ರಾನ್ ರೆವಲ್ಯೂಷನ್, ಕೇಸರಿ ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ರಿನವೇಬಲ್ ಎನರ್ಜಿ ರಿಸೋರ್ಸಸ್ ಸ್ಪೆಷಲಿ ಇನ್ ಸೋಲಾರ್ ಪ್ಲಾಂಟ್. ಈ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನಗಳಿಗೆ ಸಂಬಂಧಪಟ್ಟಿದ್ದು
ವಿಶೇಷವಾಗಿ ಸೌರಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ನಾವು ಸಫ್ರಾನ್ ರೆವಲ್ಯೂಷನ್, ಕೇಸರಿ ಕ್ರಾಂತಿ ಅಂತ ನಾವು ಕರಿತೀವಿ. ತುಮಕೂರಿನ ಪಾವಗಡದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಏಷ್ಯಾದಲ್ಲೇ ಬೃಹತ್ ಪ್ರಮಾಣದ ಸೋಲಾರ್ ಪ್ಲಾಂಟ್ ಅನ್ನ ಭಾರತ ನಿರ್ಮಿಸಿದೆ. 2014ರಲ್ಲಿ ಕ್ಲೀನ್ ಎನರ್ಜಿ ರಿಸೋರ್ಸಸ್, ಸ್ವಚ್ಛ ಇಂಧನಕ್ಕಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರ ಪ್ರತಿಫಲವಾಗಿ ನಾವೇನು ಮಾಡಿದ್ದೀವಿ ಅಂತಂದ್ರೆ ತುಮಕೂರಿನ ಪಾವಗಡದ ಹತ್ತಿರ ಬೃಹತ್ ಪ್ರಮಾಣದ ಸೌರ ವಿದ್ಯುತ್ ಘಟಕವನ್ನ ನಿರ್ಮಾಣ ಮಾಡಿದ್ದೀವಿ. ಟ್ರೈ ಕಲರ್ ರೆವಲ್ಯೂಷನ್, ತ್ರಿವರ್ಣ ಕ್ರಾಂತಿ ಅಂತ ನಾವು ಕರಿತೀವಿ. ಟ್ರೈ ಕಲರ್ ರೆವಲ್ಯೂಷನ್ ಈಸ್ ಡಿಪೆಂಡಿಂಗ್ ಟು ದಿ ಅಗ್ರಿಗೇಟ್ ಅಗ್ರಿಕಲ್ಚರಲ್ ರಿಫಾರ್ಮ್ಸ್, ಸಮಗ್ರ ಕೃಷಿಯಲ್ಲಿ ಆಗಿರತಕ್ಕಂಥ ಸುಧಾರಣೆಯನ್ನ, ಚೇಂಜಸ್ ಇನ್ ಅಗ್ರಿಗೇಟ್ ಅಗ್ರಿಕಲ್ಚರ್, ಸಮಗ್ರ ಕೃಷಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನ ಟ್ರೈ ಕಲರ್ ರೆವಲ್ಯೂಷನ್, ಸುವರ್ಣ ಕ್ರಾಂತಿ ಅಂತೇಳಿ ನಾವು ತ್ರಿವರ್ಣ ಕ್ರಾಂತಿ ಅಂತ ಕರಿತೀವಿ. ಸುವರ್ಣ ಅಲ್ಲ, ತ್ರಿವರ್ಣ ಅಂತ ಕರಿತೀವಿ. ನಮ್ಮ ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳಿದ್ದಾವೆ. ಟ್ರೈ ಕಲರ್, 3 ಕಲರ್ಸ್. ಫಸ್ಟ್ ಕೇಸರಿ ಇದೆ, ಸೆಕೆಂಡ್ ಬಿಳಿ ಇದೆ, ಹಸಿರು ಇದೆ, ನೀಲಿ ಇದೆ. 4 ಕಲರ್ಸ್ ಅನ್ನು ನಾವು ರಾಷ್ಟ್ರಧ್ವಜದಲ್ಲಿ ಕಾಣ್ತೀವಿ. ಈ ಕೇಸರಿ ಸೋಲಾರ್ ಪ್ಲಾಂಟ್, ಸೌರ ವಿದ್ಯುತ್ತಿಗೆ ಸಂಬಂಧಪಟ್ಟಿದ್ರೆ, ಬಿಳಿ ಹಾಲು ಮತ್ತು ದನಗಳ ರಕ್ಷಣೆಗೆ ಸಂಬಂಧಪಟ್ಟಿದ್ರೆ, ಹಸಿರು ಕೃಷಿ ಮತ್ತು ಸಮಗ್ರ ಕೃಷಿಗೆ ಸಂಬಂಧಪಟ್ಟಿದ್ರೆ, ನೀಲಿ ಸಾಗರೋತ್ಪನ್ನಕ್ಕೆ ಸಂಬಂಧಪಟ್ಟಿರುತ್ತೆ. ಹೀಗಾಗಿ ನಾವಿದನ್ನ ಸಮಗ್ರ ಕೃಷಿ, ಟ್ರೈ ಕಲರ್ ರೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ 17th ಒನ್ ರೈನ್ಬೋ ರೆವಲ್ಯೂಷನ್, ಕಾಮನಬಿಲ್ಲು ನಾವು ಕ್ರಾಂತಿ ಅಂತ ಕರಿತೀವಿ. ಸಮಗ್ರ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥದನ್ನ ಕಾಮನಬಿಲ್ಲು ಕ್ರಾಂತಿ ಅಂತ ಕರಿತೀವಿ. ರೈನ್ಬೋ ರೆವಲ್ಯೂಷನ್ ಅಂತಂದ್ರೆ ಸಮಗ್ರ ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಅಗ್ರಿಗೇಟ್ ಅಗ್ರಿಕಲ್ಚರಲ್ ಅಂತ ಅರ್ಥ. ಅಂದ್ರೆ ಸಮಗ್ರ ಕೃಷಿ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಕಾಮನಬಿಲ್ಲಿನ ಕ್ರಾಂತಿ ಅಂತ ಕರಿತೀವಿ. 18th ಒನ್ ಅಂಡ್ ಲಾಸ್ಟ್ ಒನ್ ಎವರ್ ಗ್ರೀನ್ ರೆವಲ್ಯೂಷನ್, ಸದಾ ಹಸಿರು ಕ್ರಾಂತಿ ಅಂತ ನಾವು ಕರಿತೀವಿ. ನೀವೆಲ್ಲ ಈಗ ಚರ್ಚೆ ಮಾಡಿದ್ದೀವಿ MS ಸ್ವಾಮಿನಾಥನ್ ರವರನ್ನ ಫಾದರ್ ಆಫ್ ಎವರ್ ಗ್ರೀನ್ ರೆವಲ್ಯೂಷನ್, ಸದಾ ಹಸಿರು ಕ್ರಾಂತಿಯ ಪಿತಾಮಹ ಅಂತ ನಾವು ಕರಿತೀವಿ. ಇವರು ತಮಿಳುನಾಡಿನವರು. 2004ರಲ್ಲಿ ಈ ಒಂದು ಕ್ರಾಂತಿಯನ್ನು ಜಾರಿಗೊಳಿಸಲಾಗುತ್ತೆ. ಡಬಲಿಂಗ್ ದಿ ಫುಡ್ ಗ್ರೇನ್ ಪ್ರೊಡಕ್ಷನ್, ದೇಶದಲ್ಲಿ ಆಗಿರತಕ್ಕಂಥ ಆಹಾರ ಕೊರತೆಯನ್ನು ನೀಗಿಸಲಿಕ್ಕೆ ಆಹಾರ ಧಾನ್ಯಗಳಲ್ಲಿ ಆಗಿರತಕ್ಕಂಥ ಹೆಚ್ಚಳವನ್ನ ನಾವು ಡಬಲ್ ಮಾಡಬೇಕು, ದ್ವಿರೂಪದಲ್ಲಿ ಅದನ್ನು ಹೆಚ್ಚಳ ಮಾಡಬೇಕು ಅಂತೇಳಿ MS ಸ್ವಾಮಿನಾಥನ್ ರವರು ಇದನ್ನ ಜಾರಿಗೊಳಿಸ್ತಾರೆ. ದ ಡಬಲ್ ಫುಡ್ ಗ್ರೇನ್ ಪ್ರೊಡಕ್ಷನ್ ವಿತಿನ್ 5 years, 5 ವರ್ಷಗಳ ಅವಧಿಯಲ್ಲಿ. 2004ರಲ್ಲಿ ನಾವು ಇದನ್ನ ಹಾಕೊಳ್ತೀವಿ. 2009ರಲ್ಲಿ ಆಹಾರ ಉತ್ಪಾದನೆಯಲ್ಲಿ ನಾವು ಬದಲಾವಣೆಯನ್ನು ಸಾಧಿಸ್ತೀವಿ. ಅಂದ್ರೆ ಈ ಆಹಾರ ಉತ್ಪಾದನೆಯಲ್ಲಿ ನಾವು ಹೆಚ್ಚಳವನ್ನ ಸಾಧಿಸ್ತೀವಿ. ಇದು ಕೂಡ MS ಸ್ವಾಮಿನಾಥನ್ ರವರಿಂದ ಸಾಧ್ಯ. ಇದರ ಜೊತೆಗೆ 2 ವಿಶೇಷವಾಗಿರತಕ್ಕಂಥ ವಲಯಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಫಸ್ಟ್ ಒನ್ ವಾಟರ್ ಕನ್ಸರ್ವೇಷನ್, ಈ ನೀರನ್ನ ಸಂರಕ್ಷಣೆ ಮಾಡಬೇಕು, ಅತ್ಯಂತ ದಕ್ಷವಾಗಿ ಬಳಸ್ಕೊಳ್ಬೇಕು. ಸ್ಪೆಷಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ಆರ್ಗಾನಿಕ್ ಫಾರ್ಮಿಂಗ್, ಮಳೆ ಕೊಯ್ಲನ್ನ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕು. ನೀರು ಮಳೆ ಬಂದಾಗ ವೇಸ್ಟ್ ಆಗದಂತೆ ನೋಡ್ಕೊಳ್ಬೇಕು. ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು. ಆ ಮುಖಾಂತರ ನಾವು ಭೂಮಿಗೆ ಪುನಃ ಫರ್ಟಿಲ್ ಅನ್ನ, ಆ ಒಂದು ಫಲವತ್ತತೆಯನ್ನು ಕೊಡಲಿಕ್ಕೆ ಸಾಧ್ಯ ಅಂತ ಅರ್ಥ. ಸ್ನೇಹಿತರೆ, ಇಲ್ಲಿವರೆಗೂ ಚರ್ಚೆ ಮಾಡಿರ್ತಕ್ಕಂತಹ ಈ ಎಕನಾಮಿಕ್ ರೆವಲ್ಯೂಷನ್, ಆರ್ಥಿಕ ಕ್ರಾಂತಿಗಳ ಮೇಲೆ ಬಹಳಷ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾಗಿ ನೀವು ಇದನ್ನ ಗಮನವಿಟ್ಟು ಕೇಳಬೇಕು. ಜೊತೆಗೆ ಸ್ನೇಹಿತರೆ, ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎಕನಾಮಿಕ್ ಕಾನ್ಸೆಪ್ಟ್ ಜೊತೆಗೆ ನಾನು ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.